ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸ್ಥೈರ್ಯವನ್ನು ಈ ಕಲ್ಪಿತ ನ್ಯಾಯಾಂಗ ಸ್ಪರ್ಧೆ ನಮಗೆ ತಂದುಕೊಡ್ತೈತಿ. ನಾವು ಕೊನೆಯ ಅಂತಿಮ ವರ್ಷದಲ್ಲಿ ಇರುವ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮಗೆ ಮುಂದಿನ ದಿನಮಾನಗಳಲ್ಲಿ ಕೋರ್ಟಿಗೆ ಹೋದ್ಮೇಲೆ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅನ್ನೋ ಒಂದು ಸಂದರ್ಭದಲ್ಲಿ ಇಲ್ಲೇ ಆ ಕೋರ್ಟಿನ ವ್ಯವಹಾರಗಳು ಯಾವ ರೀತಿ ನಡೆಯುತ್ತವೆ ಅನ್ನೋದು ಈ ಕನ್ನಡ ಕಲ್ಪಿತ ನ್ಯಾಯಾಂಗ ಸ್ಪರ್ಧೆ ಕಲಿಸ್ಕೊಡ್ತೈತಿ. ಆದ್ದರಿಂದ ಚಿತ್ರದುರ್ಗದ ಸರಸ್ವತಿ ಕಾನೂನು ಮಹಾವಿದ್ಯಾಲಯಕ್ಕೆ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಒಂದು ನಮಗೆ ಅನುಮತಿಯನ್ನು ಕೊಟ್ಟಿದ್ದಕ್ಕೆ, ಇದೊಂದು ಅದ್ಭುತವಾದ ಒಂದು ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಕ್ಕೆ ಎಲ್ಲ ಲಾ ಕಾಲೇಜ್ ಪರವಾಗಿ ಧನ್ಯವಾದಗಳು. ಚಿತ್ರದುರ್ಗ ಸರಸ್ವತಿ ಕಾಲೇಜು ನಲ್ಲಿ ಹಮ್ಮಿಕೊಂಡಿದ್ದು, ಇದರಿಂದ ನಮಗೆ ಮುಂದೆ ನಾವು ನ್ಯಾಯಾಲಯದಲ್ಲಿ ಯಾವ ರೀತಿಯಾಗಿ ನಾವು ನ್ಯಾಯವನ್ನು ಮಂಡಿಸಬೇಕನ್ನೋದನ್ನು ನಮಗೆ ಮಾದರಿ ನ್ಯಾಯಾಂಗದ ಮೂಲಕ ತೋರಿಸ್ಕೊಡ್ತಾರೆ. ಇದರಿಂದ ನಮ್ಗೆ ಮುಂದೆ ನಮ್ಮ ಜೀವನದಾಗ ನಾವು ವಕೀಲರಾಗಿ ನಮ್ಗೆ ತುಂಬ ಹೆಲ್ಪ್ ಆಗ್ತೈತಿ. ಆದ್ದರಿಂದ ನಾನು ಇದೇ ಮೊದಲೇ ಬಾರಿಗೆ ನಾನು ಇಲ್ಲಿ ಮೂಟ್ ಕೋರ್ಟ್ ಕಾಂಪಿಟೇಷನ್ ಬಂದಿದ್ದೇನೆ. ಕಾಂಪಿಟೇಷನ್ ಬಂದಿರೋದ್ರಿಂದ ನಮಗೆ ಧೈರ್ಯ ಬಂದಿದೆ. ನಾ ಯಾವಾಗ ಇದನ್ನ ಕೇಸ್ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಒಂಥರ ಏನೋ ಧೈರ್ಯ ಬಂದಿದೆ. ಒಬ್ಬ ವಿದ್ಯಾರ್ಥಿಗೆ ಧೈರ್ಯ ಜಾಸ್ತಿ ಬರುತ್ತೆ, ಮತ್ತು ಒಂದು ಉದ್ದೇಶ ಮತ್ತು ಗುರಿಯಾಗಿರುತ್ತೆ ಸರ್. ಆದರೆ ಯಾವ ರೀತಿಯಾಗಿ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ತನ್ನ ಮಾತಿನ ಶೈಲಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ನಾವು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಈಗ ತಿಳಿಸ್ತಾ ಇದ್ದಾರೆ. ಮುಂದೆ ನಾವು ವಕೀಲ ವೃತ್ತಿ ಪಡೆದ ಮೇಲೆ ಈ ವಿದ್ಯಾರ್ಥಿಯ ಈ ಸಮಯದಲ್ಲಿ ನಾನು ಕಲ್ತಂಥ ಒಂದು ಮೂಲ ಒಂದು ಅಣಕು ನ್ಯಾಯಾಲಯದಲ್ಲಿ ನಾನು ಏನು ಕಲ್ತಿದ್ದೀನೋ ಅದನ್ನು ನ್ಯಾಯಾಲಯದಲ್ಲಿ ಯಾವ ರೀತಿಯಾಗಿ ನಾನು ವ್ಯಕ್ತಪಡಿಸ್ತಾ ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿದೆ ಸರ್. In Ramanagara district, 1,297 candidates are appearing in 3 centers. All 3 centers are government colleges. Government PU College for Girls Ramanagara, Government PU College for Boys Ramanagara, and Government PU College for Girls Channapatna. All 3 centers are made malpractices proof with CCTVs, jammers and biometric verification of the candidates. ಕಾಶ್ಮೀರದ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಏನು ಬಹಳ ಬಿಗಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಈ ವಿಷಯದಲ್ಲಿ ರಾಷ್ಟ್ರದ ಎಲ್ಲ ರಾಜಕೀಯ ಪಕ್ಷಗಳು ಐಕ್ಯತೆಯನ್ನು ತೋರಿಸಿದ್ದಾರೆ. ಈ ದೇಶದ 150 ಕೋಟಿ ಜನ ನಾವೆಲ್ಲ ಒಂದು ಮುಖವಾಗಿ ಪ್ರಧಾನಮಂತ್ರಿಗಳ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಪ್ರವಾಸಿಗರ ಮೇಲೆ 28 ಜನಗಳ ಹತ್ಯೆ ಮಾಡಿದ್ದು 2 ಫಾರಿನರ್ಸ್, ನಮ್ಮ ದೇಶದವರು 26 ಜನ. ನಿಷ್ಕರುಣೆಯಿಂದ ಅವ್ರನ್ನ ಹತ್ಯೆ ಮಾಡಿದಂಥ ಈ ಯಾರು ಎಕ್ಸ್ಟ್ರೀಮಿಸ್ಟ್ ಇದ್ದಾರೋ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡೋವರೆಗೂ ನಾನು ಬಿಡೋದಿಲ್ಲ ಅಂತೇಳಿ ಪ್ರಧಾನಮಂತ್ರಿಗಳು ಏನೆಲ್ಲ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನಂಬಿಕೆ ಇದೆ, ಸದ್ಗತಿ ಸಿಗಬೇಕು ಅಂತಂದರೆ ಅಲ್ಲಿ ಪವಿತ್ರವಾಗಿರ್ತಕ್ಕಂಥ ಗಂಗೆನೋ ಒಟ್ಟು ಜಲನೋ ಹರಿಸಬೇಕು ಅಂತಕ್ಕಂಥದ್ದು. ಅದರ ಭಗೀರಥ ಮಹಾರಾಜ ಏನು ಮಾಡ್ತಾರೆ, ಗಂಗೆಯನ್ನೇ ತರುವ ಪ್ರಯತ್ನವನ್ನು ಮಾಡಿ ಭೂಲೋಕಕ್ಕೆ. ಅದರಿಂದ ಎಷ್ಟು ಒಳ್ಳೆಯದಾಯಿತು ಅಂದರೆ ಇಡೀ ಮನುಕುಲಕ್ಕೆ ಭೂದೇವಿ ಸಸ್ಯ ಶ್ಯಾಮಲೆ ಸಮೃದ್ಧವಾಗಿ ಬೆಳೆಯಬೇಕು. ಎಲ್ಲ ನದಿಗಳು ಒಣಗಿದ್ರು ಗಂಗಾ ಎಂದೂ ಒಣಗಿಲ್ಲ, ಒಣಗೋದ್ರೂ ಇಲ್ಲ. ಅವರೊಬ್ಬರು ಆಗಿನ ಕಾಲದ ಒಂದು ಏನು ಇಂಜಿನಿಯರ್ ಆಗಿದ್ದರು, ರಾಜರಾಗಿದ್ದರು ಕೂಡ ಅವರು ತಪಸ್ಸನ್ನು ಮಾಡಿದರು. ಬೆಟ್ಟ ಗುಡ್ಡಗಳನ್ನು ಕಡಿದು ತಪಸ್ಸನ್ನು ಮಾಡಿ ಗಂಗೆಯನ್ನು, ಹಿಮಾಲಯದ ಕಡೆ ಹೋಗ್ತಕ್ಕಂಥ ಗಂಗೆಯನ್ನು ಭಾರತದ ಭೂಮಿಯೊಳಗೆ ತಂದರು.
ಅಂತಹ ಒಂದು ಭೂಮಿಯನ್ನು ತಂದ ಈ ದೇಶಕ್ಕೆ ನೀರನ್ನು ಮತ್ತು ಫಲವತ್ತತೆಯನ್ನು ಹೆಚ್ಚು ಮಾಡಿದರು. ಹೀಗಾಗಿ ಅವತ್ತು ನಮ್ಮ ಬಹಳ ಮಹಾರಾಜರನ್ನು ಈ ಭಗೀರಥ ಮಹಾರಾಜರ ಜಯಂತಿಯನ್ನು ಆಚರಿಸುತ್ತಿರುವುದು ಅತ್ಯಂತ ಸಂತೋಷದ ವಿಷಯ ಅಂತ ನಾನು ಹೇಳಕ್ಕೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನ್ನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.